ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಮೈ ನೇಮ್ ಇಸ್ ಶ್ರೀವತ್ಸ. ನಾನು ಇವತ್ತು ನಿಮಗೆ ಒಂದು ಕತೆ ಹೇಳ್ತಿದ್ದೀನಿ. ಆ ಕಥೆಯ ಹೆಸರು ಮೊಲ ಮತ್ತು ಆಮೆ. ಒಂದಿನ ಮೊಲ ಒಂದು ಮಾವಿನ ಹಣ್ಣು ನೋಡುತ್ತೆ. ಅದಕ್ಕೆ ಆ ಮಾವಿನ ಹಣ್ಣು ಬೇಕಾಗಿರುತ್ತೆ. ಅದೇ ಸಮಯಕ್ಕೆ ಆಮೆನೂ ಬರುತ್ತೆ. ಆಮೆಗೂ ಆ ಮಾವಿನ ಹಣ್ಣು ಬೇಕಾಗಿರುತ್ತೆ. ಮೊಲ ಆದ್ರೆ ಒಂದು, ಆಮೆ ಅದ್ರ ಮಕ್ಕಳು ಅದಕ್ಕೆಲ್ಲರಿಗೂ ಕೊಡ್ಬೇಕು. ಅದಕ್ಕೆ ಆಮೆ ಕೇಳುತ್ತೆ, ಮೊಲ ಇದು ನಾನು ಕೊಡ್ತೀನಿ, ನನ್ನ ಮಕ್ಕಳಿಗೆಲ್ಲ ತಿನ್ಸ್ಬೇಕು ಅಂತ ಕೇಳುತ್ತೆ. ಆದ್ರೆ ಮೊಲ, ನಾನು ಯಾರಿಗೂ ಕೊಡಲ್ಲ, ಯಾಕಂದ್ರೆ ನಂಗೆ ಸಖತ್ ತುಂಬಾ ಹೊಟ್ಟೆ ಹಸಿತಿದೆ, ನಂಗೆ ಅದ್ ಬೇಕು ಅಂತ. ಆಮೆ ಹೇಳುತ್ತೆ, ಆಯ್ತು ಸರಿ ನಡಿ, ಒಂದು ರೇಸ್ ಹಾಕದ ಅಂತ. ಮೊಳ ನಗ್ತಾ ನಗ್ತಾ ಹೇಳುತ್ತೆ, ನೀನ್ ಸೋಲ್ತ್ಯಾ, ನೀನ್ ಸೋಲ್ತ್ಯಾ, ಆ ತರ ರೇಸ್ ಹಾಕ್ಬೇಡ, ಬೇರೆ ಏನಾರು ಮಾಡು ಅಂತ ಹೇಳುತ್ತೆ. ಅವಾಗ ಆಮೆ ಹೇಳುತ್ತೆ, ಇಲ್ಲ ನಾನ್ ಗೆಲ್ತೀನಿ, ಗೆಲ್ತೀನಿ, ನೀನು ಏನು ಟೆನ್ಷನ್ ಮಾಡ್ಬೇಡ, ನಾನ್ ಗೆಲ್ತೀನಿ ಅಂತ ಹೇಳುತ್ತೆ. ಆಯ್ತು ಅಂದ್ಬಿಟ್ಟು ಕಾಡಿನ ಎಲ್ಲಾ ಪ್ರಾಣಿಗಳು ಮೊಲ ಮತ್ತೆ ಆಮೆದು ರೇಸ್ ನೋಡಕ್ ಬರುತ್ತೆ. ಆಮೇಲೆ ಒಂದ್ಸಲಿ ರೇಸ್ ಸ್ಟಾರ್ಟ್ ಆಗಾಗ ಆಮೆ ಸ್ಲೋ ಆಗಿ ಇನ್ನು ಹೋಗ್ತಾ ಇರುತ್ತೆ. ಅದೇ ಮೊಲ ಫುಲ್ ಫಾಸ್ಟ್ ಆಗಿ ಕರ್ದ ರೇಸ್ ಮುಗಿಸ್ಬಿಟ್ಟಿರುತ್ತೆ. ಮೊಲ ಯೋಚನೆ ಮಾಡತ್ತೆ, ಈ ಆಮೆ ಯಾಕೆ ಎಲ್ಲ ಟೈಮ್ ಫುಲ್ ಲೇಟ್ ಆಗಿ ಬರುತ್ತಲ್ಲ, ಬಾ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದ ಅಂತ ಅದು ಅದ್ರ ಪಾಡಿಗೆ ಮರದ ಕೆಳಗಡೆ ಮಲ್ಕೊಬಿಡುತ್ತೆ. ಮರದ ಕೆಳಗಡೆ ಮಲ್ಕೊಂಡಾಗ ಆಮೆ ಮೆತ್ತಿಗೆ ಬಂದ್ಬಿಟ್ಟು ಅದ್ರ ಮುಂದೆ ಹೊಟ್ಟೋಗುತ್ತೆ. ಮೊಲ ಎದಳ್ದಾಗ ಆಮೆ ರೇಸ್ ಹೊರದಲ್ಲಿ ಇರುತ್ತೆ, ಫುಲ್ ಮುಗಿಸ್ಬಿಟ್ಟಿರುತ್ತೆ. ಅವಾಗ ಓಡೋಡ್ ಬಂದ್ಬಿಟ್ಟು ಆಮೆ ಹತ್ರ ಬರಕ್ಕಿಂತ ಮುಂಚೆ ರೇಸ್ ಆಮೆ ಗೆದ್ಬಿಟ್ಟಿರುತ್ತೆ. ಅವಾಗ ಸಿಂಹ ಆಮೆಗೆ ಆ ಮಾವಿನ ಹಣ್ಣು ಕೊಡ್ತಾನೆ. ಮಾವಿನ ಹಣ್ಣು ಕೊಟ್ಟಾಗ ಮೊಲ ಹೇಳುತ್ತೆ, ನೀನ್ ಚೀಟಿಂಗ್ ಮಾಡಿದ್ಯಾ, ನೀನು ಅವಾಗ್ಲೇ ಬಂದ್ಬಿಟ್ಟು ನನ್ ಮಲಗಿಸ್ಬಿಟ್ಟು ನೀನ್ ಅವಾಗ್ಲೇ ಬಂದಿದ್ಯಾ, ನೀನ್ ಚೀಟಿಂಗ್ ಮಾಡಿದ್ಯಾ, ಆ ಮಾವಿನ ಹಣ್ಣಂದು ಅಂತ ಹೇಳುತ್ತೆ. ಅವಾಗ ಆಮೆ ಹೇಳುತ್ತೆ, ಇಲ್ಲ ನೀನ್ ಮಲ್ಕೊಂಡಿದ್ದೆ, ಅದು ನನ್ ತಪ್ಪಲ್ಲ ಅಂತ. ಅವಾಗ ಎಲ್ಲಾರು ಮೊಲಕ್ಕೆ ಹೇಳ್ತಾರೆ, ನೀನ್ ಮಲ್ಕೊಂಡಿದ್ದೆ ಅಂತ. ಅವಾಗ ಮೊಲ ಬೇಜಾರಾಗಿ ಅದ್ರ ಹೋಲ್ ಹತ್ರ ಹೋಗುತ್ತೆ. ಹೋದಾಗ ಅದಕ್ಕೆ ತುಂಬಾ ಹೊಟ್ಟೆ ಹಸಿದಿರುತ್ತೆ. ಕ್ಯಾರೆಟು ಅದಕ್ಕೆ ಸಿಗಲ್ಲ. ಅದಕ್ಕೆ ಆಮೆ ರಾತ್ರಿವರೆಗೂ ಫುಲ್ ಕಾಯುತ್ತೆ. ಹೊಟ್ಟೆ ಹಸು ತಡಿಯಕ್ಕಾಗದೆ ಹೊಟ್ಟೆ ನೋವು ಬಂದು ಅದು ಆಮೆ ಹತ್ರ ಹೋಗುತ್ತೆ. ಆಮೆ ಹತ್ರ ಹೋಗಿ ಕೇಳುತ್ತೆ, ಆಮೆ ನಂಗೊಂದ್ ಸ್ವಲ್ಪ ಮಾವಿನ ಹಣ್ಣು ಕೊಡ್ತೀಯಾ ಅಂತ. ಅದು ಆಮೆ ಹೇಳುತ್ತೆ, ನೀನ್ ಮೋಸ ಮಾಡಿದ್ಯಾ, ಆದ್ರೂ ಪರವಾಗಿಲ್ಲ, ನೀನ ನನ್ನ ಮಿತ್ರ, ಅದಕ್ಕೆ ನಾನು ನಿಂಗೆ ಒಂದು 6-7 ಪೀಸ್ ಮಾವಿನ ಹಣ್ಣು ಕೊಡ್ತೀನಿ, ತಗೋ ಹೋಗು ಅಂತ ಕೊಡುತ್ತೆ. ಅವಾಗ ಮೊಲಕ್ಕ ಅಸಹಸ ಆಗುತ್ತೆ, ನಾನು ತಪ್ಪು ಮಾಡಿದೀನಿ, ಅದ್ರ ಮೇಲೆ ಚೀಟಿಂಗ್ ಅಂತ ಬ್ಲೇಮ್ ಮಾಡಿದೀನಿ, ನಾನು ಆತರ ಯಾವಾಗ್ಲೂ ಯಾರಿಗೂ ಮಾಡಬಾರ್ದು ಅಂತ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಚಾರು ಕಲ್ಚರಲ್ ಫೌಂಡೇಶನ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಬೈ ಫ್ರೆಂಡ್ಸ್.